ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಕಾವ್ಯ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈಗ ನಾನು ಬೇಸಿಗೆಗೆ ತಂಪಾದ ಒಂದು ಪಾನಿ ತೋರಿಸ್ತಾ ಇದ್ದೀನಿ. ಏನಪ್ಪ ಅಂತ ನೋಡ್ತಾ ಇದ್ದೀರಾ, ಏನೂ ಇಲ್ಲ, ಸಿಂಪಲ್ ಆ್ಯಂಡ್ ಈಸಿಯಾಗಿ ಹೆಲ್ದಿಯಾಗಿ ಮನೆಯಲ್ಲಿ ಈ ಥರ ಒಂದು ವಾಟರ್ ಮಿಲನ್ ಬಳಸ್ಕೊಂಡು ಜ್ಯೂಸ್ ಮಾಡ್ಕೋಬೋದು. ಯಾವ ಸೀಸನಲ್ಲಿ ಯಾವ ಫ್ರೂಟ್ ಸಿಗುತ್ತೋ ಆ ಫ್ರೂಟ್ಸ್ನ ಈ ಥರ ಜ್ಯೂಸ್ ಮಾಡಿ ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಈ ಬೇಸಿಗೆಗಂತೂ ಬಾಯಾರಿಕೆ ಜಾಸ್ತಿ ಆಗ್ತಾ ಇರುತ್ತೆ. ಈ ಮಕ್ಕಳು ನೀರು ಕೊಟ್ಟರೆ ಕುಡಿಯೋಲ್ವ, ಅಂಥವ್ರಿಗೆ ನೋಡಿ ಈ ಥರ ಜ್ಯೂಸ್ ಮಾಡಿಕೊಡಿ, ಫುಲ್ ಖುಷಿಯಾಗಿ ಕುಡಿತಾರೆ. ಹಾಗೆ ನಿಮಗೂ ಸಮಾಧಾನ ಆಗುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ನೋಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಈಗ ಈ ಫುಲ್ ವೀಡಿಯೋ ನೋಡಬೇಕಂದ್ರೆ ನಾನು ವೀಡಿಯೋನ ಲಾಸ್ಟ್ವರೆಗೂ ಸ್ಕಿಪ್ ಮಾಡಿದೆ ನೋಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕು ಮತ್ತು ಬೇಕಾಗಿರುವಂಥ ಪದಾರ್ಥ ತೋರಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ, ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮೇಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಲೈಕು ಶೇರು ಕಮೆಂಟ್ ಮಾಡೋದು ಮರಿಬೇಡಿ. ಈಗ ಬನ್ನಿ ಯಾವ ರೀತಿ ಮಾಡ್ಕೋಬೇಕಂತ ತೋರಿಸ್ಕೊಡ್ತೀನಿ. ಈಗ ಬನ್ನಿ ಬೇಕಾಗಿರುವಂಥ ಪದಾರ್ಥ ಮತ್ತು ಮಾಡುವ ವಿಧಾನ ತೋರಿಸ್ತೀನಿ. ಈಗ ನೋಡಿ, ಮೊದಲಿಗೆ ನಾನು 1 ಬೌಲ್ ಆಗೋಷ್ಟು ವಾಟರ್ ಮಿಲನ್ನ ಈ ಥರ ಚಿಕ್ಕ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. 1 ಬೌಲ್ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಚಿಯಾ ಸೀಡ್ಸು ನೀರು ಹಾಕಿ ಚೆನ್ನಾಗಿ ನೋಡಿ ಈ ಥರ ನೆನೆಸ್ಕೊಂಡಿದ್ದೀನಿ. ನಿಮ್ಮ ಹತ್ರ ಇದ್ದರೆ ಆ್ಯಡ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಚಿಯಾ ಸೀಡ್ಸ್ ಹಾಕೋದ್ರಿಂದ ನಮ್ಮ ದೇಹಕ್ಕೆ ತಂಪು ಕೊಡುತ್ತೆ. ಅದರಿಂದ ನಾನು ಒಂದು ಸ್ಪೂನ್ ಬಳಸ್ತಾಯಿದ್ದೀನಿ. ಸ್ವಲ್ಪನೇ, ಒಂದು ಸ್ಪೂನ್ಗಿನ ಚಿಕ್ಕದಾಗಿ ಶುಗರ್ ತೊಗೊಂಡಿದ್ದೀನಿ. ಶುಗರ್ ಬೇಕಾದರೆ ಹಾಕ್ಕೊಡಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಕೋಬೋದು. ಮೊದಲೇ ಇದರಲ್ಲಿ ವಾಟರ್ ಮಿಲನಲ್ಲಿ ಸ್ವೀಟ್ನೆಸ್ ಇರುತ್ತಲ್ಲ, ಅದರಿಂದ ನೋಡಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೊಳ್ಳಿ. ಸ್ವಲ್ಪ ಸಾಲ್ಟು, ಸ್ವಲ್ಪ ಪೆಪ್ಪರ್ ಮತ್ತು ಐಸ್ ಕ್ಯೂಬ್ ತೊಗೊಂಡಿದ್ದೀನಿ. ಈಗ ಯಾವ ರೀತಿ ಮಾಡ್ಕೋಬೇಕಂತ ನೋಡಿಸ್ತೀನಿ ನೋಡಿ. ಮೊದಲಿಗೆ ಒಂದು ಮಿಕ್ಸಿ ಬೌಲ್ ತೊಗೊಳ್ಳೋಣ. ಈಗ ನೋಡಿ, ಒಂದು ಮಿಕ್ಸಿ ಬೌಲ್ಗೆ ವಾಟರ್ ಮಿಲನ್ ತೊಗೊಂಡ್ರೆ ಅದನ್ನು ಸೇರಿಸ್ಕೊಳ್ಳೋಣ. ಹಾಗೆ ಸ್ವಲ್ಪ ಪೆಪ್ಪರ್ ಪೌಡರು ಮತ್ತು ಸ್ವಲ್ಪ ಸಾಲ್ಟು ಪೆಪ್ಪರ್ ಹಾಕೊಂಡಿದ್ದೆ. ನಮಗೆ ಜ್ಯೂಸ್ ಅನ್ನೋದು ಸೂಪರಾಗಿರುತ್ತೆ. ಹಾಗೆ ಸ್ವಲ್ಪ ಶುಗರು. ಈಗ ನಾನು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದ ನೈಸಾಗಿ ಗ್ರೈಂಡ್ ಮಾಡ್ಕೊಬರ್ತೀನಿ ನೋಡಿ. ನಿಮ್ಮ ಹತ್ರ ಜ್ಯೂಸ್ ಜಾರ್ ಇದೆ, ನೀವು ಅದರಲ್ಲೂ ಮಾಡ್ಕೋಬೋದು. ನಿಮ್ಮ ಹತ್ರ ಜ್ಯೂಸ್ ಜಾರ್ ಇಲ್ಲ ಅಂದರೆ ಯಾವ ಜಾರನ್ನು ಬಳಸ್ಕೊಂಡು ಮಾಡ್ಕೋಬೋದು. ಈಗ ನಾನು ಇದನ್ನ ನೈಸಾಗಿ ಗ್ರೈಂಡ್ ಮಾಡ್ಕೊಡ್ತೀನಿ. ಹಾಗೆ 1-2 ಎಲೆ ಪುದೀನ ಸೇರಿಸ್ಕೊತೀನಿ ನಾನು. ನೋಡಿ, ಒಂದೆರಡು 4 ಎಲೆನ ಪುದೀನ ಸೇರಿಸ್ಕೊತೀನಿ. ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ತೀನಿ. ಪುದೀನ ಹಾಕೋದ್ರಿಂದ ನಮಗೆ ಫ್ಲೇವರು ಚೆನ್ನಾಗಿರುತ್ತೆ. ಈಗ ನಾನು ನೋಡಿ ವಾಟರ್ ಮಿಲನ್ನ ಗ್ರೈಂಡ್ ಮಾಡ್ಕೊಂಡು ಈಗ ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ಈಗ ನೋಡಿ, ವಾಟರ್ ಮಿಲನ್ನ ಫಿಲ್ಟರ್ ಮಾಡ್ಕೊಳೋಕ್ಕೆ ಒಂದು ಫಿಲ್ಟರ್ದು ಇದು ತೊಗೊಂಡಿದ್ದೀನಿ ನೋಡಿ. ಚೆನ್ನಾಗಿನ್ನ ಸೋಸ್ಕೋಬೇಕು ಈ ಥರ. ಈಗ ನಾನು ಲೋಟಕ್ಕೆ ಸರ್ವ್ ಮಾಡಿ ತೋರಿಸ್ತೀನಿ. ಈಗ ನೋಡಿ, ನಾನು ಒಂದು ಲೋಟಕ್ಕೆ ಸ್ವಲ್ಪ ಐಸ್ ಕ್ಯೂಬ್ ತೊಗೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆ ಚಿಯಾ ಸೀಡ್ಸ್ 1 ಲೋಟ 1 ಸ್ಪೂನ್ ಆಗೋಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಕಲ್ಲಂಗಡಿ ಜ್ಯೂಸನ್ನ ಸೇರಿಸ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಬೇಸಿಗೆಗೆ ತಂಪಾದ ಕಲ್ಲಂಗಡಿ ಜ್ಯೂಸನ್ನ ಒಂದ್ಸತಿ ಟ್ರೈ ಮಾಡಿ, ಫುಲ್ ಖುಷಿ ಆಗ್ತೀರಿ. ಅಷ್ಟು ರುಚಿಯಾಗಿರುತ್ತೆ ಕಲ್ಲಂಗಡಿ ಜ್ಯೂಸು. ಈ ಕಲ್ಲಂಗಡಿ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಪ್ರೋಟೀನ್ ಅಂಶ ಅಥವಾ ವಿಟಮಿನ್ನು, ಮೆಗ್ನೀಷಿಯಮು, ಈ ಪಿಂಪಲ್ ಇದ್ದರೆ ಮುಖದಲ್ಲಿ ಮತ್ತು ಡೈಜೆಷನ್ನು ಚೆನ್ನಾಗಾಗುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ. ಈಸಿ ಆ್ಯಂಡ್ ಹೆಲ್ತಿಯಾದ ವಾಟರ್ ಮಿಲನ್ ಜ್ಯೂಸು. ನಿಮಗೂ ಇಷ್ಟ ಆದಲ್ಲಿ ನೀವು ಮನೇಲಿ ಟ್ರೈ ಮಾಡಿ. ಹಾಗೆ ಹೇಗೆ ಬಂತು ಅಂತ ಕಮೆಂಟು, ಲೈಕು, ಶೇರು ಮಾಡೋದು ಮರಿಬೇಡಿ. ಬಾಯ್.